welcome back to my YouTube channel. ವಿಡಿಯೋ ಬಂದರೆ ಇವತ್ತು ಮಾರ್ಚ್ 29 ನಮ್ಮ ಡ್ಯಾಡಿ ಬರ್ತ್ಡೇ. ಸೊ ನಾವು ಅದಕ್ಕೆ ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ತೀವಿ, ಆ್ಯಕ್ಚುಲಿ ನಾವೆಲ್ಲೂ ಆಚೆ ಹೋಗಲ್ಲ ಇವತ್ತು. ಸೊ ಮನೇಲಿ ಯಾವ ಥರ ಫುಡ್ ಕುಕ್ ಮಾಡ್ತೀವಿ ಆ್ಯಂಡ್ ಡೆಕೋರೇಷನ್ಸು ಅದೆಲ್ಲ ಯಾವ ಥರ ಮಾಡ್ತೀರಿ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಮ್. ನಾವು ಗ್ಯಾಸ್ ಇಲ್ಲದೆ ಇರೋ ಕಾರಣ ಇವಾಗ ಸೌದೆ ಒಲೆಯಲ್ಲಿ ಮಟನ್ ಸಾರು ಮಾಡ್ತಾಯಿದ್ದೀವಿ. ಮಟನ್ ಸಾರನ್ನ ಇವಾಗ ತೋರಿಸ್ತೀನಿ. ದಿಸ್ ಇಸ್ ಅಮ್ಮ ಮನೆಗೆ ಬಂದಿದ್ದೀನಿ. ಇಲ್ಲಿ ನನ್ನ ತಂಗಿ ಇವಾಗ ಸೌದೆ ಒಲೆಯ ಮಟನ್ ಸಾಂಬಾರ್. ನಾನು ಈ ಥರ ರೆಡಿಯಾಗಿದ್ದೆ, ವೆಸ್ಟರ್ನ್ ಔಟ್ಫಿಟ್ ಹಾಕೊಳ್ಳೋಣ ಅಂದ್ಕೊಂಡೆ. ಬಟ್ ದೆನ್ ಫುಲ್ಲು ಶೆಕೆ ಎತ್ ಕಡೆ ಜಾಸ್ತಿ ಕಂಫರ್ಟಾಗಿರಲ್ಲ ಅಂದ್ಬಿಟ್ಟು ಸೊ ಒಂದು ಕಾಟನ್ ಸಿಂಪಲ್ ವೇರ್ ಹಾಕ್ಕೊಂಡು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಆ್ಯಂಡ್ ಇದು ನಮ್ಮ ಡ್ಯಾಡಿ ಬರ್ಡೇಗೆ ಮಾಡಿದ್ದಿದ್ದು ಡೆಕೋರೇಷನ್ಸ್ ನನ್ನ ತಂಗಿ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಕೇಕ್ ಡೆಕೋರೇಷನ್ ಎಲ್ಲನೂ ತುಂಬಾ ಇಷ್ಟ ಆಯಿತು. ಇಷ್ಟೇ ಜನ ನಾವು ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡಿದ್ದು. ನಮ್ಮ ಮಮ್ಮಿ ಮನೆಯಲ್ಲಿ ಫಸ್ಟ್ ಫ್ಲೋರಲ್ಲೇ ಈ ಥರ ಸ್ಪೇಸ್ ಇದೆ. ಸೊ ಈ ಸ್ಪೇಸಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ, ನಾವು ನಮ್ಮ ಕಸಿನ್ಸ್. ಆಮೇಲೆ ಸ್ವಲ್ಪ ಪಟಾಕಿ ಇತ್ತು. ಆ್ಯಂಡ್ ನನ್ನ ವೆಡ್ಡಿಂಗ್ ಟೈಮಲ್ಲಿ ಪಟಾಕಿ ತಂದಿದ್ದು ಸ್ವಲ್ಪ ಹಂಗೆ ರಿಮೈನಿಂಗ್ ಇತ್ತು. ಡ್ಯಾಡಿ ಕೈಯಲ್ಲಿ ಒಂದು ಹೊಡ್ಸೋಣ ಅಂಥೇಳಿ ಇದನ್ನು ಮಾಡಿದ್ವಿ. ಫೈನಲಿ ಅದು ಆರೋಕ್ಕೆ ತುಂಬ ಹೊತ್ಬೇಕಾಯಿತು. ಆ್ಯಂಡ್ ತುಂಬ ದಿವಸ ಇಟ್ಟಿರೋದ್ರಿಂದ ಅದು ಸ್ವಲ್ಪ ಲೇಟ್ ಪ್ರೊಸೆಸ್ಸಾಗಿ ತಗೋತಿತ್ತು. ಫೈನಲಿ ಆಯಿತು. ಒಂದು 2-3 ವೇಸ್ಟ್ ಆಯಿತು, ಲಾಸ್ಟ್ ಒನ್ ಆಯಿತು. ಆಮೇಲೆ ಊಟಕ್ಕೆ ನಮ್ಮ ಡ್ಯಾಡಿ ಫ್ರೆಂಡ್ ನಮ್ಮ ಡ್ಯಾಡಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಹಾಡ್ತೀನಿ ಅಂತ ಹೇಳಿದರು. ಹಾಗೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ, ಅದು ಚೆನ್ನಾಗಿ ಬಂದಿತ್ತು, ಕೇಳಿಸ್ಕೊಂಡು ಬನ್ನಿ. ಐದು ಬುದ್ಧಿ ಹೇಳೋ ಟೀಚರ್ ಕಾಣೋ, ಇವನು ನೋವಲ್ ಕಣ್ಣೀರು ಸೋಮದರು ಕಾಣೋ, ಜೀವನಕ್ಕೆ ಪಾಠ ಹೇಳೋ ಟೀಚರ್ ಕಾಣೋ, ಇವನು ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ, ರಕ್ತ ಸಂಬಂಧನು ಮೀರಿದ ಬಂದ ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನಿವನು, ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ನೀಡೋನೆ ಈ ದೋಸ್ತ ಕಾಣೋ. ಅಷ್ಟೊತ್ತಿಗೆ 12 o'clock ಆಗಿಬಿಟ್ಟಿತ್ತು. ಸೊ ನಾನು ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಹಂಗೆ ಇತ್ತು. ನನಗೆ ನೈಟೇ ವೆಸಲ್ಸ್ ಎಲ್ಲ ವಾಶ್ ಮಾಡಿ ಅಭ್ಯಾಸ. ಸೊ ವೆಸಲ್ಸ್ ಎಲ್ಲ ವಾಶ್ ಮಾಡಿ ಮಲಗೋ ಅಷ್ಟೊತ್ತಿಗೆ 1 o'clock ಆಗಿಬಿಟ್ಟಿತ್ತು. ಅದರಿಂದ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಎದ್ದಿದ್ದೀನಿ ಆ್ಯಂಡ್ ಇಟ್ಸ್ ಮಂಡೇ, ತುಂಬ ಕೆಲಸ ಇದೆ. ಸೊ ಈ ವ್ಲಾಗ್ ಎಂಡ್ ಮಾಡಿಬಿಟ್ಟು ಕೆಲಸ ಮಾಡೋಣ ಅಂತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.